ತಮಿಳುನಾಡು ಮುಖ್ಯಮಂತ್ರಿಗಳು ಚಿತ್ರನ ನಿಲ್ಲಿಸಬೇಕು. ದಯವಿಟ್ಟು ಇಲ್ಲಿ ಯಾಕೆ ಕೇಳ್ಕೊಂತಿದ್ದೀನಿ ಅಂದರೆ ಒಂದು ಚಲನಚಿತ್ರಕ್ಕೆ ನಾವು ಇಲ್ಲಿ ತೊಂದರೆ ಕೊಡೋಕ್ಕೆ ಅಂತ ವಿಚಾರ ಮಾತಾಡ್ತಿಲ್ಲ. ಇದು ಎರಡು ನಮ್ಮ ರೈತರು ಮತ್ತು ಜನಗಳ ನೀರಿನ ವಿಚಾರವಾಗಿ ಆ ಭಾವನೆಗೆ ಧಕ್ಕೆ ಬರಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀವಿ, ಶೋನ ರದ್ದುಗೊಳಿಸಿ. ಯಾಕೆಂದರೆ ಈ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಿಲ್ಲ. ಮಧ್ಯಾಹ್ನದೊಳಗೆ ಆದೇಶ ಬಂದ್ಬಿಡ್ತದೆ, ಆದೇಶ ಬಂದರೆ ಬೇರೆ ರೀತಿ ಆಗ್ತದೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ, ಇದನ್ನು ಅದಾಗವರೆಗೂ ಇತ್ಯರ್ಥ ಆಗೋವರೆಗೂ ಒಂಚೂರು ರದ್ದುಗೊಳಿಸಬೇಕು ಅಂತ ಒಂದು ಮನವಿ. ಥ್ಯಾಂಕ್ ಯು ಸರ್. ಪೊಲೀಸ್ನವರು ದಯಮಾಡಿ ಶೋಗೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದರೆ ಜನರ ಭಾವನೆ ಆ ಥರ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಥಳೀಯವಾಗಿ ರೈತರುಗಳು ತುಂಬ ನೊಂದಿರ್ತಾರೆ ಈ ವಿಚಾರವಾಗಿ. ಯಾಕೆಂತಂದರೆ ಅವರಿಗೆ ಬೆಳೆ ಬೆಳೆಯೋದಕ್ಕೆ ಮತ್ತು ಬೆಂಗಳೂರು ಜನಗಳು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಗಳಲ್ಲಿ ತುಂಬ ತಾಪತ್ರಾಗ್ತಾ ಇದೆ. ಆ ಥರದಲ್ಲಿ ಕುತ್ಕೊಂಡು ಒಂದು ತಮಿಳುನಾಡು ಮುಖ್ಯಮಂತ್ರಿ ಸಿನಿಮಾ ನೋಡೋದು ಎಷ್ಟು ಚೆಂದ ಜನಗಳಿಗೆ. ತಮಿಳುನಾಡು ಒಬ್ಬ ಮುಖ್ಯಮಂತ್ರಿ ಅದು ನಿಲ್ಲಬೇಕು. ಯಾರೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಮಾಡಬಾರ್ದು. ನೀವೇ ಜವಾಬ್ದಾರಿ ಇಟ್ಕೊಂಡು ಬೇರೆ ದಿನ ಅದನ್ನು ನಾವು ಕೇಳಕ್ಕೆ ಬರ್ತಿರಲಿಲ್ಲ, ನಿಮ್ಗೆ ಹೇಳಕ್ಕೆ ಬರ್ತಾಗಿಲ್ಲ. ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ. ಹಾಗಾಗಿ ನಾಳೆ ದಿನ ಏನೋ ಕೆಟ್ಟಾಗ ಬೇಡ ಅಲ್ವಾ. ಹಾಗಾಗಿ ಮುಂದೆ ನಮ್ಮವರು ಅಂತ ನಾವು ಮತ್ತೆ ಹೇಳಬೇಕು ಒಂದು ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಶೋನ ನಿಲ್ಲಿಸಿ ಬೆಳೆಸ್ಕೊಡಿ. ಯಾಕೆಂದರೆ ಮತ್ತೆ ಇನ್ನು ಅದು ನಾವು ಒಳಗೋಗೋದು ನಿಲ್ಲಿಸಿ ಅನ್ನೋದು ಇವೆಲ್ಲ ಆಗಕ್ಕೆ ಬೇಡ. ಮನೆ ಅರ್ಧ ಗಂಟೆ ಥ್ಯಾಂಕ್ ಯು. ಯಾರು ಕರೀರಿ ಒಬ್ಬರನ್ನ. ಕಾವೇರಿ ಇತ್ಯರ್ಥ ಗಮನ. ಹಾಗಾಗಿ ಓನರು ಯಾರಿದ್ದಾರೋ ಒಂದು ಕರೆದುಬಿಟ್ಟು ಈಗ ಮಾತಾಡಬೇಕು. ಸ್ವಲ್ಪ ಇಲ್ಲೇ ಬಂದ್ಬಿಡ್ರಲ್ಲ ಹಿಂಗೆ ಮುಂದೆ ಬಂದರು ಎದುರು ಅಪೋಸಿಟ್ ಬೇಕು ನ್ಯಾಯ ಬೇಕು. ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಮ್ಯಾನೇಜರ್ ಅವರು ನಮ್ಮ ಬೇಡಿಕೆಗೆ ಒಪ್ಕೊಂಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯ ಚಲನಚಿತ್ರ ಈ ಕಾವೇರಿ ಇಶ್ಯೂ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಡೆಸಬಾರ್ದು ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವರು ಸಕಾರಾತ್ಮಕ ಉತ್ತರ ಕೊಟ್ಟು ರೈತರಿಗೆ, ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು, ಅವ್ರಿಗೂ ಒಂದು ಮನಸ್ಸಿನ ಭಾವನೆ ಎಲ್ಲೋ ಧಕ್ಕೆ ಆಗಬಾರ್ದು ಅನ್ನೋದು ಅವರಿಗೆ ಅರಿವು ಮಾಡಿದ್ದೀವಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಚಲನಚಿತ್ರನ ರದ್ದು ಮಾಡ್ತಾರೆ. ಇನ್ನು ಮುಂದೆ ಯಾವುದೇ ಶೋ ಇರಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಇದು ಗಮನದಲ್ಲಿರಬೇಕು. ಈ ಚಿತ್ರ ನಡೆಯೋದಿಲ್ಲ. ಕಾವೇರಿ ತೀರ್ಪು ಇತ್ಯರ್ಥ ಆಗೋವರೆಗೂ ಯಾವುದೇ ಕಾರಣಕ್ಕೂ ಚಿತ್ರ ನಡೆಯೋದಿಲ್ಲ ಅಂತ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಮುಂದಿನ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅದನ್ನು ಅವರು ಒಪ್ಕೊಂಡಿದ್ದಾರೆ. ನಾವು ನಿಲ್ಲಿಸಿದ್ರೆ ನೀವೇನು ಬೇಕಾದ್ರೂ ಮಾಡಿ ಅನ್ನೋದನ್ನ ಧೈರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಎರಡು ಮಾತು ಹೇಳ್ಬಿಡಿ ಸರ್ ಮಾಧ್ಯಮ.